ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾನಿವತ್ತು ಟೊಮೆಟೊಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡಿ, ಒಂದು 6ರಿಂದ 7 ಟೊಮೆಟೊ ಕಾಯಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಒಂದು 7ರಿಂದ 8 ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಹುರ್ಕೋಬೇಕು. ಈಗ ಬಾಣಲೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಬಾಣಲೆಗೆ ಎಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಇದನ್ನೆಲ್ಲ ಹುರಿಬೇಕಾಗುತ್ತೆ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಇದಕ್ಕೆ ಸಾಸಿವೆ ಏನು ಬೇಕಾಗಲ್ಲ, ಜೀರಿಗೆ ಹಾಕಿದ್ರೆ ಸಾಕಾಗುತ್ತೆ. ಈಗ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು. ಮೆಣಸಿನ್ಕಾಯಿ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕೋಬೇಕು. ಈಗ ನೋಡಿ, ಮೆಣಸಿನ್ಕಾಯಿ ಫ್ರೈ ಆಗಿದೆ. ಈರುಳ್ಳಿ ಹಾಕೋತಾ ಇದ್ದೀನಿ. ಈಗ ಟೊಮೆಟೊ ಕಾಯಿ ಹಾಕೋತಾ ಇದ್ದೀನಿ. ಟೊಮೆಟೊ ಕಾಯಿನೂ ಚೆನ್ನಾಗಿ ಹುರಿಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿಬೇಕು. ಇದು ಹುರಿಯೋದ್ರಿಂದ ಚಟ್ನಿ ಬೇಗ ಏನು ಹಾಳಾಗಲ್ಲ. 2 ದಿವಸನೂ ಇಡ್ಬೋದು, 3 ದಿವಸನೂ ಇಡ್ಬೋದು, ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈಗ ಚೆನ್ನಾಗಿ ಇದು ಬ್ರೌನ್ ಕಲರ್ ಆಗಿದೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಒಣ ಕೊಬ್ಬರಿ ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕ್ಕೋಬೇಕು. ಒಣ ಕೊಬ್ಬರಿ ಏನೋ ಹುರಿಬೇಕಂತ ಏನಿಲ್ಲ, ಅದನ್ನು ಹಾಗೆ ಹಾಕ್ಕೋಬೋದು. ಸುಮ್ಮನೆ ಇದ್ರ ಜೊತೆ ಸ್ವಲ್ಪ ಬಿಸಿ ಮಾಡಬೇಕು. ನೋಡಿ, ಈಗ ಆಗಿದೆ. ಈಗ ತೊಳೆದಿಟ್ಟಿರೋ ಕೊತ್ತಂಬರಿ ಹಾಕ್ಕೋತಿದ್ದೀನಿ. ಕೊತ್ತಂಬರಿ ಸ್ವಲ್ಪ ಕಡ್ಡಿ ಸಮೇತನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡ್ಡಿ ತೆಗಿಯೋದೇನು ಬೇಡ, ಅರ್ಧಕ್ಕೆ ಕಟ್ ಮಾಡಿ ಅದು ಕಡ್ಡಿನೂ ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡ್ಡಿನಲ್ಲಿ ನಾರಿನಂಶ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಕಡ್ಡಿ ಸಮೇತ ಹಾಕಿದ್ರೆ ಒಳ್ಳೆಯದು. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಈಗ ಇದನ್ನು ಮುಚ್ಚಳ ಮುಚ್ಚಿ ಮಿಕ್ಸಿ ಮಾಡಬೇಕು. ನೋಡಿ, ಚಟ್ನಿ ರೆಡಿ ಆಗಿದೆ. ಗಟ್ಟಿ ಚಟ್ನಿ ಬೇಕಂದರೆ ಗಟ್ಟಿ ಚಟ್ನಿ, ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಗಟ್ಟಿ ಚಟ್ನಿ ಆದರೆ 2-3 ದಿವಸ ಇಟ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಇದು ನೋಡಿ, ರವೆ ದೋಸೆ ಹಾಕ್ತಾಯಿದ್ದೀನಿ. ಇದಾಗಿದೆ ರವೆ ದೋಸೆ ಚಟ್ನಿ. ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ನೀವು. ಥ್ಯಾಂಕ್ ಯು.